ಅವಳಿಗೆ ಅವನಿಗೆ ಶಿಕ್ಷೆ ಆಗಬೇಕು, ನನಗೆ ನ್ಯಾಯ ಕೊಡಿಸ್ರಿ ಅಷ್ಟೇ. ನನಗೆ ಏನು ಬೇಡ, ನಂಗೆ ರೊಕ್ಕ ಬೇಡ, ರುಚಿ ಬೇಡ, ಏನು ಬೇಡ ನನಗೆ. ಅವಳಿಗೆ ನ್ಯಾಯ ಕೊಡಿಸಿ. ಅವ್ರಾದ್ರೆ ಯಾರು ಅಲ್ಲ ನಾಕಿ ಎಲ್ಲಾದ್ರೂ ಸಾಯ್ಬಿಡಿ, ಇಬ್ಬರು ತಪ್ಪು ಮಾಡಿದ್ರಲ್ಲ ಅಲ್ರಿ. ಅವ್ರಿಬ್ಬರು ಪರಿಚಯ ಮುಂಚೆ ಒಂದು ವರ್ಷದ ಹಿಂದ್ಗಡೆ ಅಲ್ಲಿ ಗ್ಯಾಪ್ ಮಾಡಿದ್ರಲ್ಲ, ನಾವು ಬರ್ಕಂತ ಅಲ್ಲಿ ಗ್ಯಾಪ್ ಆಯ್ತು. ಅಲ್ಲಿಂದ ಮುದ್ದರ್ಮ ಅಂತ ಮತ್ತೆ ಹಳೆ ನಮ್ಮ ಮಗನೂ ಹಾಕಿ ಹುಡುಗಿ ಬಾನು ಅನ್ನೋದು. ಆಮೇಲೆ ಏನು ಕೊಟ್ಲು ಒಳ್ಳೆ ಅವನಿಗೆ ಹಿಡಿದು ಒಂದು ವರ್ಷದಿಂದ ರೀಪ್ಲಾನ್ ಮಾಡ್ಯಾರಪ್ಪ ಇದನ್ನೆಲ್ಲ ಇಲ್ಲಿವರೆಗೆ. ಅಲ್ಲಿವರೆಗೆ ಏನು ಒಂದು ಕಾಲಿಲ್ಲ ಏನಿಲ್ಲ, ಅವ್ರು ತಂಟೆ ಗೊತ್ತಿಲ್ಲ. ನಮ್ಮ ಹುಡುಗ ನಮ್ಮ ಪಾಡಿ ದುಡಿತಿದ್ದ ಬರ್ತಿದ್ದ. ಏನ್ ಕೆಲಸ ಮಾಡ್ತಿದ್ದ? ಎಲ್ಲ ಮಾಡ್ತಿದ್ರು. ಭಾಳ ಇದು ಇದೇ ಐಟ ನಿಮ್ದೇ ಐಟನಪ್ಪ. ಇವೆಲ್ಲ ನಿಮ್ಮ ಹೆಸರು ಕರೆದಿದ್ರು ಗವಿಗೆ ಒಟ್ಟ ಗವಿ ಅಂತ ಎದ್ರವಲ್ರಿ ಅವ ನೇರವಾಗಿ ಬಂದಿದ್ರು. ನನ್ನ ಮಗ ಹೊಡಿತಿದ್ನರಿ, ಹೊಡಿತಿದ್ದ ನನ್ನ ಮಗ. ಅವ ಏನು ಕಾಳಲ್ಲ, ಸುಳ್ಳಲ್ಲ, ಪಾಲ್ತು ಅಲ್ಲ, ಏನಲ್ಲ. ದುಡ್ದು ಹಾಕಿದ್ ಎಲ್ಲ ಮಾಡ್ಯಾನಪ್ಪ. ನಮಗೆ ಸಾಲ ಮಾಡಿ ದುಡ್ದು ಹಾಕಿ ದೊಡ್ಡ ದೊಡ್ಡರ ಕಡೆ ಕಾರ್ ಹೊಡೆಯಕ್ಕೆ ಹೋಗ್ತಿದ್ದವ. ಅವಾಗ ಒಂದು ಎದಕ್ಕೂ ಹೋಗೋ ಮನುಷ್ಯ ಅಲ್ಲ. ತನ್ನ ಕೆಲಸ ಏನಂತ ಇಬ್ಬರು ಕೊಚ್ಚೆ ಕೊಡ್ಬೇಕಾಗಿತ್ತಲ್ಲ. ಅದಾರ ಹೋಗಿ ಬಿಡಿ, ಇಬ್ಬರು ಲವ್ ಮಾಡ್ಯಾರ, ಇಬ್ಬರು ಕೊಚ್ಚಾಕಿದ್ರ ಅಂತ ನಾವು ಸುಮ್ಮನೆ ಇರ್ತಿದ್ವಿಲ್ರಿ. ಅದು ಬಿಟ್ಟು ಆಕೆ ಎಲ್ಲ ಕುಂತ್ ಬಂದು ರಿಪ್ಲೈನ್ ಮಾಡ್ತೀವಿ. ಒಬ್ಬನ ಮಸೂತಿ ಮುಂದೆ ಕೊಚ್ಚಾಕಿದ್ದಾರೆ. ಕೊಚ್ಚಾಕಿ ಎಣ ಬಿದ್ದಷ್ಟು ಎಣ ಬಿದ್ರು ಅದನ್ನ ಕೇರ್ ಮಾಡೋದು ನಮಾಜ್ ಮಾಡಕ್ಬಿಟ್ಟಾರೆ. ನಾನು ನಮಾಜ್ ಮಾಡೋದು ಬಿಟ್ಟು ಅಟ್ಲೀಸ್ಟ್ ಬಿಡ್ಸಿದ್ರೆ ನಮ್ಮ ತಮ್ಮ ಉಳಿತಿದ್ನಲ್ರಿ. ಯಾಕೆ ಈ ಥರ ಮಾಡ್ತೀರಿ? ಎಲ್ಲರೂ ಲವ್ ಮಾಡ್ತಾರೆ, ಈ ಥರ ಮಾಡ್ಬಾರ್ದಂತ ಹೇಳ್ಬೋದಾಗಿತ್ತಲ್ಲ, ಯಾಕೆ ಹೇಳಿಲ್ಲ? ಏನು ಹೇಳ್ರಿ. ಹಿಂಗೆ ಇಲ್ಲಿ ಎಣ ಬಿದ್ದೈತಿ, ಒಳಗೊಟ್ರೆ ನಮಾಜ್ ಮಾಡಕ್ಕಂತಾರೆ. ನಮ್ದು ಎಷ್ಟು ಹೊಟ್ಟಿ ಬರೀ ಯಾಕೆ ಇಂದು ಏನು ಅಧಿಕಾರನೇ ಇಲ್ವನ್ರಿ? ಹೇಳ್ಬೇಕಲ್ಲ ಕೊಚ್ಚ ಹಾಕ್ಬಿಡ್ಬೋದು. ಅವ್ರು ಕೇಳಲ್ಲ, ಯಾರಿಲ್ಲ ಅಂತ ಕೊಚ್ಚ ಹಾಕ್ಬಿಡ್ತಾರ್ರಿ. ಅವ್ರು ಯಾರು ಕೇಳಂಗಿಲ್ಲ. ನಾವು ಮುಸ್ಲಿಮ್ಸ್ ನಮ್ದೇ ನಡಿಬೇಕು, ಎಲ್ಲಿ ಬೇಕಲ್ಲ ಹಂಗೆ ಕೊಚ್ಚಾಕ ಇಲ್ಲೇ ಗೊತ್ತು. ಯಾಕೆ ಹೊಟ್ಟಿ ಪಟ್ಟಿತ್ತಲ್ರಿ, ಕಡಿಬೋದು. ಹಿಂಗೆ ಕೊಯ್ದು ಬಿಟ್ಟಾರ್ರಿ, ಇಷ್ಟೇ ಉಳತ್ ಹಿಂಗೆಲ್ಲ ಇಷ್ಟತ್ರಿ ಹಿಡ್ಕೊನೆ ಸತ್ಗೆ ಬರ್ವಲ್ತು. ಒಬ್ಬತ್ರಿ ನಮ್ಮ ತಮ್ಮ ಒಂದರಿ ನನ್ನ ಮಗ ಅದು ಮಸೂತಿ ಮುಂದೆ ಬೆಟ್ಟ ಬೆಳಕು ನಿನ್ನ 7 ಗಂಟೆಗೆ ಯಾರು ಇಲ್ಲ ಪಲ್ಲ ಕೊಚ್ಚಕ್ಕೆ ಅಂತ ಹೌದ್ರಿ. ಅದೇ ಓಣಿರಿ, ಅಲ್ಲೇ ಅದೇ ಜನ ಇರೋದ್ರಿ. ಅವ್ರವ್ರ ಮಂದಿ ಅದಾರಿ. ಅಟ್ಲೀಸ್ಟ್ ನಮಾಜ್ ಮಾಡೋದ್ ಬಿಟ್ಟು ಯಾಕೆ ಹೊಡಿತೀರಿ, ಏನು ಹೋಗ್ಲಿ ಬಿಡ್ರಿ, ಎಲ್ಲಾರು ಲವ್ ಮಾಡ್ತಾರ, ನಮ್ಗೆ ಮಾಡತ್ತೆ ಅವನು ಮಾಡತ್ತೆ ಅಂತ ಹೇಳ್ಬೋದಾಗಿತ್ತಲ್ಲ. ನಮ್ಮ ಮನೆಗೆ ಕರ್ಕೊಂಬಂದವ್ನ 2 ಚಪ್ಪಲ್ ಹೊಡೆದ್ಬಿಟ್ಟು ಹೋಗೋದಾಗಿತ್ತಲ್ಲ ಇಲ್ಲಿ. ಅದೇ ಬಿಟ್ಟು ಈ ತರ ಕತ್ಕೊಯ್ದಾಯ್ತು. ಇವಾಗ ನಮಾಜ್ ಮಾಡಿದ್ರೆ ಎಷ್ಟು ಹೊಟ್ಟೆಗೆ ಸಂಖ್ಯೆ ಬರುತ್ತೆ ಹೇಳ್ರಿ. ಅದಕ್ಕೆ ಕೇಸಿಕ್ಲ ಟವಲ್ ಹಾಕಿ ಮಾಡಿದಾರೆ ಅವ್ರು. ಮತ್ತೆ ಟವಲ್ ಕೇಸಿಕ್ಲ ಟವಲ್ ಹಾಕಿ ಆಮೇಲೆ 4 ಬಿದ್ರು ಬಿಟ್ಟಿಲ್ಲ ಇಷ್ಟೇ ಗೋನ್ ಹಿಡ್ದಿರೋದು. ಇಲ್ಲಾಂದ್ರೆ ಇನ್ನ ಸ್ವಲ್ಪ ಬರಸ್ಟ್ ಎರಡು ಬೇರೆ ಬೇರೆನಾಗ ಹೋಗ್ತಿತ್ತು. ರುಂಡ ಬೇರೆ, ದೇಹ ಬೇರೆ ಆಗ್ತಿತ್ತು. ಇಷ್ಟು ಹಿಡ್ದೈತೆ ನೋಡ್ರಿ. ನಾನು ಇದ ಬೇರೆ ಅದನ್ನ ಇಟ್ಕೊಂಡ್ರು ನಮಾಜ್ ಮಾಡ್ಯಾರ. ಇದಂತ ಬೆಳಕೈತೆ, ಹಾಕ್ಲಿಲ್ಲ, ಕವಳೆಲ್ಲ ನಮ್ಲ, ಮಂದಿಲ್ಲ ನಮ್ಲ, ಮಂದಿ ಎಲ್ಲರೂ ಅವ್ರ ಮಂದಿ ಅದಲ್ಲ. ಹಂಗೆ ಐತಿ ಅಮ್ಮ ನಮಾಜ್ ಮಾಡ್ಯಾರ. ಚಕ್ಕ ಮಸೂಸಿ ಮುಂದೆ ಎದ್ರಿಗೆ ಬೆಳಕು, ಹಾಕ್ಲಿಲ್ಲ, ಕವಳೆಲ್ಲ ಏನೇನಿಲ್ಲ. ಸರ್ ನಿಮ್ ವಾಟ್ಸಾಪ್ ನಮ್ಮ ತಮ್ಮನ್ ಚೆಕ್ ಮಾಡಿ ನೋಡ್ರಿ ಸರ್. ನಿಮ್ದೇ ಇಟ್ಕೊಂಡ್ರಿ ಎಲ್ಲರೂ ಒಣೆ ಎದ್ರಾಗಲೇ ಇವು ಯಾರು ನೋಡಿ ಎದ್ರಾಗ ಕ್ಯಾಟ್ ಎದ್ರಾಗಲೇ
ಭಾಳ ಚೆನ್ನಾಗೈತೆ ಈ ಎಲ್ಲ ಜನಕ್ಕೆ ಒಳ್ಳೆಯದು ಸರ್ ಒಳ್ಳೆಯದು ಭಾಳ ಚೆನ್ನಾಗೈತೆ ಸರ್. ಓಣ್ಯಾಗೆಲ್ಲ ಯಾರ ತಂದೆ ತಾಯಿ ಎಲ್ಲರೂ ಇದೆಲ್ಲ भारत माता की भारत माता की हिंदू नेता साहेबರಿಗೆ केसी ಶರತ್ನವರಿಗೆ भारत माता की ಇಂಥವ್ರು ಬೇಡ ಹಂಗೆಲ್ಲ ಮಾಡ್ಬೇಡ ಪ್ಲೀಸ್ ಬೇಡ್ರಮ್ಮ ಇರ್ಲಿ ನಡಬೇಡ ಸೇರಿಸ್ಕೊಡ್ತಾರೆ ಬೇಡಣ್ಣ ಆಡ್ಬೇಡ ಮಗ 3 ಜನ ಹೆಣ್ಮಕ್ಳು ಅಳಬೇಡಮ್ಮ ಆಗಿದ್ದಾಗಿದೆ ಏನ್ ಮಾಡಕ್ ಬರ್ತೇವೆ ಇಂಥ ರಾಕ್ಷಸರು ನೋಡ್ರಿ ಅವರು ಎಂತ ಕೊಲೆ ಪ್ರಯತ್ನ ಮಾಡಿಲ್ಲ ನಾವು ಸುಮ್ಮನೆ ಬಂದು ಹೋಗ್ಬೇಕಿಲ್ಲ ಅವನ ಶಿಕ್ಷೆ ಆಗುತ್ತೆ ಅಂತ ನಾವು ಬಿಡಲ್ಲ ಈ ಸದ್ಯ ಜೈಲಲ್ಲಿದ್ದಾನೆ ಶಿಕ್ಷೆ ಆಗುತ್ತೆ ಅಲ್ಲಿ ತನಕ ನಾವು ಬಿಡಲ್ಲ ಇದು ಮೊದಲನೇದು. ಎರಡನೇದು ಈ ರೀತಿ ಸರ್ಕಾರ ಆ ಕಡೆ ಗಮನ ಹರಿಸ್ಬೇಕು. ಈಗ ಹೇಳಿದ್ರು ನಮ್ಮ ಮನೆ ಒಬ್ಬರೇ ಬಂದಿದ್ದ ಅವನಿಗೆ ಸಾಲ ಸೋಲ ಮಾಡಿ ಆಸ್ತಿ ಮಾಡ್ಕೊಂಡು ಕಷ್ಟಪಟ್ಟು ದುಡ್ದಾನೆ ಅಂತ. ಈಗ 3 ಜನ ಹೆಣ್ಮಕ್ಳು ನಮಗೆ ಇದಕ್ಕೆ ಈ ಕಷ್ಟ ಅವ್ರು ಕೊಡೋದು ದಾನ ಕೊಡಲ್ಲ, ಯಾರು ಭಿಕ್ಷೆ ಕೊಡಲ್ಲ. ನೀನು ಕೇಳಮ್ಮ, ನಾನು ಹೇಳೋದು ಕೇಳು. ಅದು ಸರ್ಕಾರದಿಂದ ಒಂದು ನೌಕರಿ ಯಾರಿಗಾರು ಕೊಡಲೇಬೇಕು. ನಾವು ಆ ದಿಕ್ಕಲ್ಲಿ ಪ್ರಯತ್ನ ಮಾಡಿದ್ವಿ. ಈಗ ಇಡೀ ಮನೆಯವರೆಲ್ಲ ಕೂತು ಚರ್ಚೆ ಮಾಡಿ ತೀರ್ಮಾನ ಮಾಡಿದ್ವಿ ಯಾರಿಗೆ ನೌಕರಿ ಕೊಡಬೇಕು ಅನ್ನೋದು ಬಂದು ಪರಿಹಾರ ಕೊಡಬೇಕು. ಎಷ್ಟು ಕೊಡಬೇಕು ಏನು ಅಂತ. ಉದಾಹರಣೆಗೆ ಶಿವಮೊಗ್ಗದಲ್ಲಿ ಈ ವಾಲ್ಮೀಕಿ ಸಮಾಜದ ಅಭಿವೃದ್ಧಿ ನಿಗಮದಿಂದ ಅವ್ರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ತೀರೋದು, ಅವರೇ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅವ್ರು 25 ಲಕ್ಷ ರೂಪಾಯಿ ಕೊಟ್ಟರು ಸರ್ಕಾರದಿಂದ. ಯಾಕೆಂದರೆ ನೀವು ನಮ್ಗೆ ಏನೂ ಬೇಡ ಅಂತಂದರೆ ಅದೇ ಸಾಕು ಅವ್ರಿಗೆ. ಏನು ಬೇಡ ಅಂತ ಯಾರು ಹೇಳ್ತಾರೆ ಬಿಡು ಅಂತ. ಅವ್ರು ಕೊಡಬೇಕಾದ ಅವ್ರ ಕರ್ತವ್ಯ, ನಾವು ಕೊಡಿಸೋ ಪ್ರಯತ್ನ ನಡೆಸ್ತೀವಿ. ನೀವು ಬೇಡ ಅನ್ನೋದಲ್ಲ, ಆದರೆ ನೀವು ಬಹಳ ಮುಖ್ಯವಾಗಿ ಕೇಳ್ತಿರೋದೇನು, ಅವ್ರಿಗೆ ಶಿಕ್ಷೆ ಆಗಬೇಕು. ಹಾಂ